ಬಡವರ ಬಂಧು ಸಿದ್ದರಾಮಯ್ಯನಿಗೆ, ಸುಭದ್ರ ಸರ್ಕಾರ ನೀಡಿದ ಸಿದ್ದರಾಮಯ್ಯನಿಗೆ, ಸಾಧನೆಯ ಸರ್ದಾರ ಸಿದ್ದರಾಮಯ್ಯನಿಗೆ, ಬಡವರ ಬಂಧು ಸಿದ್ದರಾಮಯ್ಯನಿಗೆ, ಗ್ಯಾರಂಟಿ ಸಿದ್ದರಾಮಯ್ಯನವರಿಗೆ, ಬಂಗಾರದ ಮನೆ ಸಿದ್ದರಾಮಯ್ಯನವರಿಗೆ, ಮೈಸೂರು ಮನೆ ಸಿದ್ದರಾಮಯ್ಯನವರಿಗೆ. ಸರ್, ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು, ಅದು 29ನೇ ತಾರೀಕಿದೆ. ಆ 29ನೇ ತಾರೀಕಲ್ಲಿ ಯಶಸ್ವಿಯಾಗಿ ಸಿದ್ದರಾಮಯ್ಯನವ್ರು ಬರ್ತಾರೆ. ಅದಕ್ಕೋಸ್ಕರ ಮುಂಚಿತವಾಗಲೇ ಅವ್ರು ಯಾವುದೂ ತಪ್ಪು ಮಾಡಿಲ್ಲ. ಆದ್ದರಿಂದ ಮಹಾಗಣಪತಿಗೆ ಪುಷ್ಪಾರ್ಚನೆ ಮಾಡಿಸಿದೆ, ಕುಂಕುಮಾರ್ಚನೆ ಮಾಡಿಸಿ ಸಂಕಲ್ಪ ಮಾಡ್ಕೊಂಡಿದ್ದು. ಎಲ್ಲ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ಗಣಪತಿಗೆ ವಿಶೇಷ ಪೂಜೆ ಇಟ್ಟಿದ್ದು, ಬೆಣ್ಣೆ ಅಲಂಕಾರ ಮಾಡಿಸಿದ್ದು. ಸಿದ್ದರಾಮಯ್ಯನವರು ಇದರಿಂದ ಕಪ್ಪು ಚುಕ್ಕೆಯಿಂದ ಅವರು ಶುದ್ಧ ರಾಜಕಾರಣ ಮಾಡ್ತಾ ಇರೋರು ಶುದ್ಧವಾಗೇ ಬರ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಈ ಗಣಪತಿ 80 ವರ್ಷದ ಗಣಪತಿ ದೇವಸ್ಥಾನ ಇದು. ಇಲ್ಲಿ ನಾನು ಏನು ಸಂಕಲ್ಪ ಮಾಡ್ಕೊಂಡು ಹೋಗ್ತೀನಿ ಅದು ಎಲ್ಲ ಸಕ್ಸಸ್ ಆಗಿದೆ. ಅದರಿಂದ ಸಿದ್ದರಾಮಯ್ಯನವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಇದೇ ಗಣಪತಿ ದೇವಸ್ಥಾನದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲ ಬಂದಿದ್ದಾರೆ. ಅವರೆಲ್ಲರೂ ಬಂದು ಸಿದ್ದರಾಮಯ್ಯನವ್ರಿಗೆ, ಪಾರ್ವತಮ್ಮವ್ರಿಗೆ, ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀವಿ ಸರ್. 29ನೇ ತಾರೀಕು ಏನಿದೆ ಅದು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಮನ್ಸಿಗೆ ಬೇಜಾರಾಗಿದೆ. ಯಾಕೆ ಅಂದರೆ ಹುಲಿ ಅಂತಿದ್ದ ಮನ್ಸನ್ನ ಅವರು ಒಂಥರ ಇದು ಮಾಡಿಬಿಟ್ರು, ಬ್ಲ್ಯಾಕ್ ಕಪ್ಪು ಚುಕ್ಕೆ ಇಟ್ಬಿಟ್ರಲ್ಲ ಅವ್ರಿಗೆ, ಶುದ್ಧವಾಗಿದ್ದವ್ರನ್ನ. ಮನ್ಸಿಗೆ ನಮಗೂ ಬೇಜಾರಾಗುತ್ತೆ. ಸಿದ್ದರಾಮಯ್ಯನವರು ನಾನು 87ರಿಂದ ಅವ್ರ ಹತ್ರ ಅಭಿಮಾನಿಯಾಗಿದ್ದವನು. ನಾನು ಇವತ್ತವರೆಗೂ ಅವ್ರು ಬಿಟ್ಟು ಇನ್ನು ಯಾರ ಹತ್ರ ನಾನು ಹೋಗಿಲ್ಲ. ಇವತ್ತು ಏನಾದ್ರು ರಾಜಕೀಯ ಅಂತ್ಯ ಅಂತ ಅಂದರೆ ಅವ್ರೇನಾದ್ರು ರಾಜಕೀಯ ನಿವೃತ್ತಿ ತಗೊಂಡ್ರೆ ನಾವು ಆ ರಾಜಕೀಯದಿಂದ ನಿವೃತ್ತಿ ತಗೋತೀವಿ. ನಾವು ಇವತ್ತೇನೂ ಆಗೋದಿಲ್ಲ. ಅವರು ಒಳ್ಳೇದಾಗಿ ಬರ್ತಾರೆ ಅಂತ 29ನೇ ತಾರೀಕು ಯಶಸ್ವಿಯಾಗಿ ಗೆಲ್ತಾರೆ ಅನ್ನೋದು ನನ್ನ ಅನಿಸಿಕೆ ಇದೆ ಸರ್. ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. 5 ವರ್ಷ ಸರ್ಕಾರ ನಡೆಸ್ತಾರೆ ಸರ್ ಸಿದ್ದರಾಮಯ್ಯನವರು. ಯಾವುದೇ ಕಾರಣಕ್ಕೂ ಅವರು ಅಧಿಕಾರ ಬಿಟ್ಕೊಡಲ್ಲ. ಯಾಕೆಂದರೆ ತಪ್ಪು ಮಾಡಿಲ್ಲ. ಅವರು ತಪ್ಪು ಮಾಡಿದ್ರೇನೋ ಬಿಡಿ ಅನ್ಬೋದಾಗಿತ್ತು, ತಪ್ಪೇ ಮಾಡಿಲ್ವಲ್ಲ. ಅದು ಯಾರೋ ಅಶೋಕ್ ಹೇಳ್ತಾನೆ, ಯಡಿಯೂರಪ್ಪನವ್ರು ಫಾಲೋ ಮಾಡಿರಿ ನೀವು ಅಂತ. ರೀ, ಯಡಿಯೂರಪ್ಪನವ್ರಿಗೆ ರಾಜೀನಾಮೆ ಕೊಡಿಸ್ತವ್ರು ನೀವೇ ಅಲ್ವೇನ್ರಿ? CT ರವಿ ಅವರು, ಶೋಭಕ್ಕ, ನೀವು ಅಶೋಕ್ ಎಲ್ಲ ನೀವೇ ಅಲ್ವೇನ್ರಿ ರಾಜೀನಾಮೆ ಕೊಡಿಸಿದ್ದು ಪಾಪ. ಆಮೇಲೆ ಈಗ ಕೊಡಿಸಿದ್ದು ಏನಕ್ಕೆ ಕೊಡಿಸಿದ್ರಿ ನೀವು? ವಯಸ್ಸಾಗಿದೆ ಅವ್ರಿಗೆ ಬೇಡ ಅಂತೇಳಿ ನೀವೇ ಮಾಡಿಬಿಟ್ಟು ಈಗ ಸಿದ್ದರಾಮಯ್ಯನವ್ರಿಗೆ ಅದನ್ನು ಫಾಲೋ ಮಾಡಿ ಅಂತೀರಿ. ನಿಮ್ಗೆ ಯಾವ ನೈತಿಕ ಹಕ್ಕಿದೆ, ನಿಮ್ಗೆ ಯಾವ ಯೋಗ್ಯತೆ ಇದೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲ ಬಲನೂ ಇದೆ ಅವ್ರಿಗೆ. ಚಾಮುಂಡೇಶ್ವರಿ ಬಲ ಇದೆ, ವಿಘ್ನೇಶ್ವರ ಏನೂ ಆಗಬಾರ್ದು. ಇವತ್ತು ಕೃಷ್ಣ ಗೋಕುಲಾಷ್ಟಮಿ ದಿವಸ ಇಬ್ಬರು ಕೃಷ್ಣನಿಗೂ ಮಾಡಿಸಿದ್ದೀನಿ, ಗಣಪತಿಗೂ ಮಾಡಿಸಿದ್ದೀನಿ. ಚಾಮುಂಡೇಶ್ವರಿ ವರಪುತ್ರ ಅವರು. ಎಲ್ಲ ಚಾಮುಂಡೇಶ್ವರಿ ಎಂತೆಂಥವ್ರು ಸ್ತಂಭಾರ ಮಾಡಿದ್ದಾಳೆ, ಮಾಡ್ತಾರೆ. ಇವ್ರನ್ನೂ ಏನು 3 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರೆಲ್ಲರೂ ವಾಪಸ್ ಅವರೇ ತೊಗೊಳಂಗೆ ಆಗ್ತಾರೆ ಕಂಪ್ಲೇಂಟ್. ನಾನೇ ವಾಪಸ್ ತಗೋತೀನಿ. ಸಿದ್ದರಾಮಯ್ಯನವ್ರದ್ದು ಏನೂ ತಪ್ಪಿಲ್ಲ ಅಂತ ಹೇಳೋ ಹತ್ತತ್ರ ಬರುತ್ತೆ, ಸಂದರ್ಭ ಬರುತ್ತೆ ಸರ್. ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ. ಆದ್ದರಿಂದ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಎದುರ ಮಗನೇ ಅಲ್ಲ, ಜಯಿಸ್ಕೊಂಬರ್ತಾರೆ. ಇವತ್ತು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಧೀಮಂತ ನಾಯಕರಾದಂಥ ಮುಖ್ಯಮಂತ್ರಿಗಳಿಗೆ ಬಂದಿರೋ ಸಂಕಷ್ಟಗಳನ್ನ ಪರಿಹಾರ ಮಾಡುವಂಥೇಳಿ ವಿನಾಯಕನಿಗೆ ವಿಶೇಷ ಪೂಜೆಯನ್ನು ನಮ್ಮ ಬಸಪ್ಪನವರು KR ಬ್ಯಾಂಕ್ನ ಉಪಾಧ್ಯಕ್ಷರು ಆಯೋಜನೆ ಮಾಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಏನು BJP JDS ನಾಯಕರು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸ್ಬೇಕು ಅಂತೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ.
ಅದ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಶಕ್ತಿ ನೀಡಪ್ಪ ಅಂತೇಳಿ ಮತ್ತು ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಪ್ಪ ಅಂತೇಳಿ ವಿನಾಯಕನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಏನು ಈ ರಾಜ್ಯದ ಅಭಿವೃದ್ಧಿಗೆ, ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ತಾ ಇಲ್ಲ ಭಾಳಷ್ಟು JDS ಮತ್ತು BJP ನಾಯಕರು. ಸೊ ಅದ್ರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ವಿರುದ್ಧ. ಸೊ ಆ ಕಾರಣಕ್ಕಾಗಿ ಅವರ ಹೋರಾಟಕ್ಕೆ ಶಕ್ತಿ ನೀಡಲಿ ಅಂತೇಳಿ ನಾವು ಇವತ್ತು ವಿಘ್ನವಿನಾಯಕನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಕೆ ಮಾಡಿದ್ದೇವೆ. ಬಸಪ್ಪನವರೇ, ಬನ್ನಿ ನಿಂತ್ಕೊಳ್ಳಿ, ಬನ್ನಿ ಮೇಡಮ್, ಮಾಡ್ತಾ ಇದ್ದೀವಿ. ವಿಶೇಷ ಗೊತ್ತಿರಬೇಕು, ನಮ್ಮ ಭಾರತ ದೇಶದಲ್ಲಿ ನಾವು ದೇವಾನುದೇವತೆಗಳನ್ನ ನಂಬಿ ನಾವು ಕುಲದೇವರುಗಳನ್ನ ಪೂಜೆ ಮಾಡೋ ಅಂಥ ನಮ್ಮ ಒಂದು ಸಂಸ್ಕೃತಿ. ನಿಮ್ಗೆ ಗೊತ್ತಿರೋಂಗೆ ನಮ್ಮ ಸಂಸ್ಕೃತಿನಲ್ಲಿದೆ, ಜನರ ಕಣ್ಣು ಫಲವತ್ತಾಗಿರೋಂಥ ಮರನೂ ಸುಧಾ ಸುಟ್ಟಿ ಬೂದಿ ಆಗೋಗ್ತದೆ. ಆದ್ದರಿಂದ ಈ ಕೆಟ್ಟ ಹುಳಗಳಿದೆಯಲ್ಲ, ಇವ್ರ ಕಣ್ಣುಗಳನ್ನ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ 7.5 ಕೋಟಿ ಜನಗಳಿಗೆ ಅವರು ಮಾಡ್ತಾರಂಥ ಕೆಲಸ ಕಾರ್ಯಗಳು ಯಾವುದೇ ರೀತಿ ತೊಡಕಾಗದೇ ಇರಲಿ ಅನ್ನೋದಕ್ಕೆ ಈ ವಿಘ್ನೇಶ್ವರನ ಹತ್ರ ವಿಘ್ನಗಳ ಪರಿಹಾರ ಆಗಲಿ ಅಂತೇಳಿ ಇವತ್ತು ಪೂಜೆ ಮಾಡಿಸ್ತಾ ಇದ್ದೀವಿ. ಇಲ್ಲ ಮುಂದೆ ಬಿಟ್ಟಂತಲ್ಲ, ಅವ್ರು ಹೇಳ್ತಾ ಇದ್ರಲ್ಲ, ನಾವು ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ಕೊಟ್ಟರೆ ಹಾಗೆ ಹೀಗೆ ಅಂತ. ಈಗ ಸಿದ್ದರಾಮಯ್ಯನವರ ಬಲ ಮತ್ತು ಹೆಚ್ಚಾಗಿದೆ. ಏನು ಕರ್ನಾಟಕದಲ್ಲಿ ಈಗ 136 ಸೀಟಿತ್ತು, ಮುಂದೆ ಬರೋ ಅಂಥ 28ರಲ್ಲಿ ಒಂದು 170-180 ಸೀಟ್ನ ಇನ್ನೂ ಅತಿ ಹೆಚ್ಚಿನಾಗಿ ಗೆಲ್ತೀವಿ. ಇವ್ರು ಮಾಡ್ತಾರಂದ ಅವ್ರಿಗೆ ಇನ್ನೂ ಅತಿ ಹೆಚ್ಚಿನ ಬಲ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಅವ್ರು ದೇವ್ರ ಪೂಜೆ ಮಾಡಬೇಡಿ, ಎಲ್ಲೋ ಹೋಗ್ಬೇಡಿ ಅಂತ ಹೇಳಿಲ್ಲ. ನಿಮ್ಮ ಸಮಯಾವಕಾಶ ಸಿಕ್ಕಿದಾಗ ಮಾಡಿರಿ, ಇದಕ್ಕಾಗಿ ಸಮಯನ ವ್ಯರ್ಥ ಮಾಡ್ಕೊಂಡು ಅದ್ರ ಹಿಂದೆ ಮೌಢ್ಯ ನಂಬಿಕೆ ಮೇಲೆ ಹೋಗ್ಬೇಡಿ ಅಂತ ಹೇಳ್ತಾರೆ. ನಾವು ಅಷ್ಟೇ ಮೌಢ್ಯ ನಂಬಿಕೆಗಿಂತ ಹೆಚ್ಚಾಗಿ ಈ ಮನುಷ್ಯನ ಕಣ್ಣು ಮರಾನೆ ಸುಡ್ತದಲ್ಲ, ಅದರಿಂದ ಆ ಥರ ಮನುಷ್ಯನ ಕಣ್ಣುಗಳು ಸುಡದೇ ಇರಲಿ ಅನ್ನೋದ್ರ ಬಗ್ಗೆ ಇದು ಮಾಡ್ತಾ ಇದೀವಿ ಅಷ್ಟೇ. 29 ಕೇಸ್ ಒಂದೇ ಅಲ್ಲ, ಈ ರಾಜ್ಯದಲ್ಲಿ ಇನ್ನೂ ಅವರು 45 ತಿಂಗಳು ಆಡಳಿತ ಮಾಡಬೇಕಾಗ್ತದೆ. ಈ ವಿಘ್ನೇಶ್ವರನ ಹತ್ರ ಬೇರೆ ಜನಗಳ ವಿಘ್ನಗಳನ್ನೆಲ್ಲ ನಿವಾರಣೆ ಆಗಿ ಇನ್ನೂ 45 ತಿಂಗಳು ಹೆಚ್ಚಿನ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ. ಕರ್ನಾಟಕನ ಸಮೃದ್ಧಿ ಆಗಲಿ, ತಗೊಂಡೋಗಿ ಕೊಡಲಿ. ಮತ್ತು 28 ಆದಮೇಲೆ ಇನ್ನೂ 5 ವರ್ಷ ಮತ್ತೆ ಮುಖ್ಯಮಂತ್ರಿ ಆಗಿ ಬರಲಿ ಅಂತ ಇವತ್ತು ಪೂಜೆ ಮಾಡಿಸಿರೋ ಅಂಥದ್ದು. ಈ ರಾಜ್ಯದ ಕಂಡ ಅತ್ಯುತ್ತಮ ನಾಯಕರಲ್ಲಿ ಒಬ್ಬರು ಇವರು. ಈ BJP ಮತ್ತು JDS ಷಡ್ಯಂತ್ರಕ್ಕೆ ಒಂದು ಈ ಕಂಟುಗಳಿಂದ ಬಿಡಲಿ ಅಂತೇಳಿ ನಮ್ಮ KR ಬ್ಯಾಂಕ್ನ ಉಪಾಧ್ಯಕ್ಷರಾದ ಬಸಪ್ಪನವರು ವಿನಾಯಕರ ಹತ್ರ ಪ್ರಾರ್ಥನೆ ಮಾಡಿ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ. ಹಾಗೆ 2006ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಜನನ ಬಿಟ್ಟು JDSನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಬಂದಾಗ JDS ಮತ್ತು ಕಾಂಗ್ರೆಸ್ ಇದು BJP ಅವರು ಇದೇ ರೀತಿ ಒತ್ತಡ ಏರಿ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿ ಎಷ್ಟೋ ಪ್ರಯತ್ನಗಳು ಪಟ್ಟರು. ಆದರೂ ಸುಧಾ ಸಿದ್ದರಾಮಯ್ಯನವರು ಅದರಲ್ಲಿ ಜಯಶಾಲಿ ಆಗಿದ್ದಾರೆ. ಹಾಗೆ ಈ ಇದರಲ್ಲೂ ಈ ಕಂಟಕದಲ್ಲೂ ಅವರು ಪಾರಾಗ್ತಾರೆ ಅಂತ
ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಆಯಿತಾ, ಇವತ್ತು ಮಹಾಗಣಪತಿ ದೇವಸ್ಥಾನಕ್ಕೆ ಸಿದ್ದರಾಮಯ್ಯನವ್ರು ಏನು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಅದಕ್ಕೆ ಮಹಾಗಣಪತಿ ದೇವಸ್ಥಾನಕ್ಕೆ ಸಂಕಲ್ಪ ಮಾಡೋ ಮುಖಾಂತರ ನಾವು ಬೆಣ್ಣೆ ಆರತಿ ಮಾಡಿಸಿ ಮಂಗಳಾರತಿ ಮಾಡಿಸಿ ಸಿದ್ದರಾಮಯ್ಯನವ್ರು ಏನು 29ನೇ ತಾರೀಕು ಏನು ಕೇಸ್ ಇದೆ ಸಿದ್ದರಾಮಯ್ಯನವ್ರಂತೆ ಆಗಲಿ ಅಂತ ನಾವೆಲ್ಲರೂ ದೇವರಿಗೆ ಪೂಜೆ ಮಾಡಿಸಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರು ಗೆದ್ದು ಬರಲಿ 29ನೇ ತಾರೀಕು ಅಂತ ಸಿದ್ದರಾಮಯ್ಯನ ಅಭಿಮಾನಿಗಳು ಕಾರ್ಯಕರ್ತರು ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯ ಇಡೀ ರಾಜ್ಯಾದ್ಯಂತ ಗೊತ್ತು. ಆದರೂ ಕೂಡ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೋದ್ರಿಂದ 29 ಅವ್ರ ಕೇಸ್ ಗೆದ್ದು ಬರಲಿ ಅಂತ ನಾವೆಲ್ಲ ವಿಶೇಷ ಪೂಜೆ ಮಾಡ್ತಿದ್ದೀವಿ. ಸಿದ್ದರಾಮಯ್ಯ ಅವ್ರು ಗೆದ್ದು ಬಂದೇ ಬರ್ತಾರೆ, ಈ ರಾಜ್ಯಕ್ಕೆ ಮತ್ತಷ್ಟು ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಎಲ್ಲರಿಗೂ ಜನ ಪ್ರೀತಿ ವಿಶ್ವಾಸ ಇದೆ. ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ ನಾವು ಕೇಳೋದು. ಇಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸುಭದ್ರ ಸರ್ಕಾರ, ಬಡವರ ಪಕ್ಷದ ಸರ್ಕಾರ ಕೊಡ್ತಾ ಇದ್ದಾರೆ. ಇದನ್ನು ಸಹಿಸ್ಕೊಳ್ಳೋಕ್ಕಾಗದೆ ನರೇಂದ್ರ ಮೋದಿಯವರು ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅಂತವ್ರು ಒಂದಿಬ್ಬರನ್ನ ಬಿಟ್ಟು ರಾಜ್ಯ ಸರ್ಕಾರ ಸುಭದ್ರವಾಗಿ ನಡಿಬಾರ್ದು, ನೀವು ಶಕುನಿ ಕೆಲಸ ಮಾಡಬೇಕು, ಅವ್ರಿಗೆ ದಿನನಿತ್ಯ ಕಿರುಕುಳ ಕೊಡಬೇಕು ಅಂತೇಳಿ ಏನಾರ ಒಂದು ಕಾರ್ಯಕ್ರಮಗಳನ್ನ ಹೇಳಿ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಅದು ಸಫಲ ಆಗಲ್ಲ. ಸಿದ್ದರಾಮಯ್ಯನವರು ನಿಷ್ಠಾವಂತರು, ಸತ್ಯಮೇವ ಜಯತೆ ಹಾಗೆ ಆಗುತ್ತೆ. ನರೇಂದ್ರ ಮೋದಿಗೂ ಅಮಿತ್ ಶಾಗ್ ಇರೋಂಥ ಭಯ ಕರ್ನಾಟಕದಲ್ಲಿ ಈಗ ಆಲ್ರೆಡಿ 9 ಜನ ಸಂಸದರನ್ನ ಆಯ್ಕೆ ಕಾಂಗ್ರೆಸ್ ಪಕ್ಷದವ್ರು ಆಗಿದ್ದಾರೆ. ಇದು ಮನದಟ್ಟು ಮಾಡಿಕೊಂಡು ಮುಂದೆ ನಮಗೆ ಉಳ್ಗಾಲ ಇಲ್ಲ BJP ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಹೆಂಗಾರ ಮಾಡಿ ಮನೆಗೆ ಕಳಿಸ್ಬೇಕು ಅಂತೇಳಿ ದಿನನಿತ್ಯ ಒಂದೊಂದು ಕಿರುಕುಳ ಕೊಡ್ತಾ ಇದ್ದಾರೆ. ಈ ಕಿರುಕುಳ ಅವ್ರಿಗೆ ಆಗಬಾರ್ದು ಅಂತೇಳಿ ಮಹಾಗಣಪತಿಗೆ ಪೂಜೆ ಮಾಡಿಸಿ ಇವತ್ತು 29ನೇ ತಾರೀಕು ರಾಜಭವನಕ್ಕೆ ಏನಿದೆ ಕೋರ್ಟ್ನಲ್ಲಿ ಅದು ಒಳ್ಳೆ ರೀತಿಯಲ್ಲಿ ಸುಗಮವಾಗಲಿ ಅಂತೇಳಿ ನಾವು ಗಣೇಶನಿಗೆ ಪೂಜೆ ಮಾಡಿ ಸಿದ್ದರಾಮಯ್ಯ ಸಾಹೇಬರಿಗೆ ಒಳ್ಳೆಯದನ್ನು ಹಾರೈಸಿದ್ದೀವಿ ಸರ್. ಸಿದ್ದರಾಮಯ್ಯರ ದೋಷ ಪರಿಹಾರ ಆಗಲಿ. ದೋಷ ಪರಿಹಾರ ಆಗಲಿ. ಚಾಮುಂಡೇಶ್ವರಿ ಹೊರಪುತ್ರ ಸಿದ್ದರಾಮಯ್ಯನವರಿಗೆ, ಚಾಮುಂಡೇಶ್ವರಿ ಸಿದ್ದರಾಮಯ್ಯನಿಗೆ, ಅಹಿಂದ ನಾಯಕ ಸಿದ್ದರಾಮಯ್ಯನವರಿಗೆ, ಸರ್ವ ಜನಾಂಗದ ನಾಯಕ ಸಿದ್ದರಾಮಯ್ಯನವರಿಗೆ, ಸತ್ಯಮೇವ 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 ಸತ್ಯಕ್ಕೆ ಸತ್ಯಕ್ಕೆ ಷಡ್ಯಂತ್ರ ಸತ್ಯಕ್ಕೆ ಸತ್ಯಕ್ಕೆ ಸತ್ಯಕ್ಕೆ